ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಅರೌಂಡ್ ಒಂದು 7 o'clock ಆಗಿರ್ಬೋದು, ಜಾಸ್ತಿನೇ ಆಗಿದೆ. ನಾವಿವಾಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಎಕ್ಸಿಬಿಷನ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ. ಅದಕ್ಕೂ ಮುಂಚೆ ಈವ್ನಿಂಗ್ ಹೋಗಿ ಸ್ವಲ್ಪ ಬರ್ಗರ್ ಎಲ್ಲ ತಿನ್ಕೊಂಡು ಬಂದ್ವಿ. ಆಸೆ ಆಗಿತ್ತು ನನಗೆ ತಿನ್ನಬೇಕು ಅಂತೇಳಿ. ಅದೊಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಇವಾಗ ನಾವು ಎಕ್ಸಿಬಿಷನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅರಸೀಕೆರೆಗೆ ಹೋಗೋಕ್ಕಿದೆ. ಅದಾದಮೇಲೆ ನೆಕ್ಸ್ಟು ಸೋಮವಾರ ಬೆಳಗ್ಗೆನೇ ಬೇಗ ಅಮ್ಮನ ಮನೆಗೆ ಹೋಗ್ತೀನಿ. ಹಾಗಾಗಿ ಅದನ್ನು ಮತ್ತೆ ನೋಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಹೊರಟಿದ್ದೀವಿ. ನಾನು, ನನ್ನ ಮಗ, ನಮ್ಮ ಅಣ್ಣ ಹೊರಟಿದ್ದೀವಿ. ನಮ್ಮ ಅಪ್ಪ ಅಮ್ಮ ಅದೇ ನಮ್ಮ ರಿಲೇಷನ್ ಮನೆಗೆ ಹೋಗಿದ್ದಾರೆ. ಅವ್ರ ಮನೇಲಿ ಏನೋ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಾವು 3 ಜನ ಹೋಗಿ ನನ್ನ ಮಗನಿಗೆ ತೋರಿಸ್ಕೊಬರ್ಬೇಕಿತ್ತು, ನನ್ನ ಮಗಳಿಗೂ ತೋರಿಸ್ಬೇಕಿತ್ತು. ನನ್ನ ಮಗಳು ಊರಿಗೆ ಹೋಗ್ಬಿಟ್ಲು, ಅವರ ಪಪ್ಪನ ಬಿಟ್ಟಿರೋಕ್ಕಾಗ್ದಲ್ಲೇ ಅವಳು ಹೋಗ್ಬಿಟ್ಲು. ಸೊ ಹಾಗಾಗಿ ನಾನು ಇವಾಗ ರೆಡಿ ಆಗಿ ಹೊರಟಿದ್ದೀವಿ. ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಮೊನ್ನೆ ರಿಲಯನ್ಸಲ್ಲಿ ತಗೊಂಡಿದ್ದೆ ಎರಡೂ. ಸೊ ಇದೊಂದು ಅರೌಂಡ್ 600 ಪ್ಯಾಂಟು, ಇದೊಂದು 120 150 ರುಪೀಸೇ ಏನೋ ಶರ್ಟು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೀಗೆ ರೆಡಿಯಾಗಿದ್ದೀನಿ. ಹೀಗೆ ತಾನೇ ಜಸ್ಟ್ ತಲೆಗೆ ಸ್ನಾನ ಮಾಡಿದೆ. ಹಾಗಾಗಿ ಕೂದಲು ಹೀಗೆ ಬಿಟ್ಕೊಂಡು ಹೋಗೋಣ ಅಂತ. ನನಗೆ ಈ ರೀತಿ ಕೂದಲು ಬಿಟ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ಎಲ್ಲರೂ ಕೇಳ್ತಾರೆ, ಎಲ್ಲರೂ ನನ್ನನ್ನೇ ನೋಡ್ತಾರೆ. ನನಗೊಂಥರ ಶೇಮ್ ಅನಿಸುತ್ತೆ, ಖುಷಿ ಏನಾಗಲ್ಲ. ಸೊ ಹಾಗಾಗಿ ನಾನು ಕೂದಲು ಈ ರೀತಿ ಬಿಟ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ನೋಡಿ, ನಮ್ಮ ಅಣ್ಣ ಎಲ್ಲ ಬಟ್ಟೆ ಎಲ್ಲ ಹಿಂಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಮನೇನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಾಳೆ ಸಂಡೇ ಆಗಿರೋದ್ರಿಂದ ಬೇರೆ ಕಡೆ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಿ ಬಂದು ನೋಡಬೇಕು ಏನು ಮಾಡೋದು ಅಂತ. ಚಲೋ ಇವಾಗ ಡೈರೆಕ್ಟಾಗಿ ನಾವು ಎಕ್ಸಿಬಿಷನ್ ಹತ್ರ ಹೋಗೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬಂದುಬಿಡಿ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಮನೆಯಿಂದ ಹೊರಗಡೆ ಹೋಗಿದ್ವಿ. ಅಂದರೆ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಇದು ನಾನು ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ, ಅಂದರೆ ಫುಡ್ ಹೇಗಿರುತ್ತೆ ಅಂತ. ಸೊ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಎನಿವೇ ಇದು ನಮ್ಮ ಮನೆಗೆ ಹೋಗೋ ರೂಟೇ. ಹಾಗಾಗಿ ನನಗಿಲ್ಲಿ ಈ ಪ್ಲೇಸಲ್ಲಿ ಇದು ಓಪನ್ ಆಗಿದೆ ಅಂತ ಗೊತ್ತಿತ್ತು, ಆದರೆ ಟೇಸ್ಟ್ ಯಾವತ್ತೂ ಮಾಡಿರಲಿಲ್ಲ. ನಂಗೆ ಟೈಮ್ ಸಿಕ್ಕಿರಲಿಲ್ಲ ಹೋಗಿ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ. ಸೊ ಮೊದಲೆಲ್ಲ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಇವಾಗ ಡೆಕೋರೇಷನ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ನಾನು ಬರ್ಗರ್ ಆರ್ಡ್ರ್ ಮಾಡಿದ್ದೆ. ನನ್ನ ಮಗನಿಗೆ ಮ್ಯಾಂಗೋ ಜ್ಯೂಸು, ಮತ್ತು ಅತ್ತಿಗೆಗೆ ಅಮ್ಮನಿಗೂ ಮ್ಯಾಂಗೋ ಜ್ಯೂಸೆ. ಅಣ್ಣ ಶೋರ್ಮಾ ಆರ್ಡ್ರ್ ಮಾಡ್ಕೊಂಡಿದ್ದ. ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ವಾವ್ ಅಬ್ಬ, ತುಂಬ ಚೆನ್ನಾಗಿದೆ ಅನ್ನೋ ಥರ ಏನು ಟೇಸ್ಟ್ ಇರಲಿಲ್ಲ. ನಾರ್ಮಲಾಗಿ ಎಲ್ಲ ಕಡೆ ಹೇಗಿರುತ್ತೋ ಹಾಗೆ ಟೇಸ್ಟ್ ಇತ್ತು. ಸೊ ಓಕೆ, ಅಷ್ಟೊಂದು ಬ್ಯಾಡಾಗೂ ಇರಲಿಲ್ಲ, ಚೆನ್ನಾಗೂ ಇರಲಿಲ್ಲ, ನಾರ್ಮಲಾಗಿ ಓಕೆ ಟೇಸ್ಟ್ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾನು ಬರ್ಗರ್ ತಿಂದಲ್ಲೇ ಆಲ್ಮೋಸ್ಟ್ ಒಂದು 5 to 6 years ಆಗಿತ್ತು. ಫೈನಲ್ಲಾಗಿ ಬರ್ಗರ್ ತಿನ್ನೋ ಟೈಮ್ ಬಂತು. ಬರ್ಗರ್ ಎಲ್ಲ ತಿಂದ್ಕೊಂಡು ಇವಾಗ ನಾನು ಆಗಲೇ ಹೇಳಿದ್ನಲ್ಲ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ, ಸಣ್ಣ ಕ್ಲಿಪ್ ಆ್ಯಡ್ ಮಾಡ್ತೀನಿ ಅಂತ. ಆ ಕ್ಲಿಪ್ನ ನೋಡ್ಕೊಬಂದ್ರಲ್ಲ. ಇವಾಗ ನಾವು ಹೊರಟಿದ್ದೀವಿ ಎಕ್ಸಿಬಿಷನ್ಗೆ. ಸೊ ಚಿಕ್ಕಮಂಗ್ಳೂರಲ್ಲಿ ವರ್ಷವೂ ಬರ್ತಾ ಇರುತ್ತೆ. ಸೊ ಏನಾದರೂ ಡಿಫ್ರೆಂಟಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಎವ್ರಿ ಟೈಮ್ ಸೇಮ್ ಇದನ್ನೇ ತೊಗೊಂಡು ಬಂದರೆ ಜನ ಯಾರೂ ನೋಡಲ್ಲ. ಸೊ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿರುತ್ತಾ ಅಂತ ಅಂದ್ಕೊಂಡೋದೆ. ಆ್ಯಂಡ್ ನನಗೇನು ರಿಯಲೈಸ್ ಆಗಿತ್ತು ಅಂತ ಒಳಗೋದ್ಮೇಲೆ ತೋರಿಸ್ತೀನಿ ಬನ್ನಿ. ಫಸ್ಟು ಟಿಕೆಟ್ ತೊಗೊಳ್ಳೋಣ. ಟಿಕೆಟು 80 ರುಪೀಸ್ ಒಬ್ಬರಿಗೆ. ಸೊ 500 ಚೇಂಜ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಈ ತಿಂಗಳು 19ನೇ ತಾರೀಕುವರೆಗೂ ಇದು ಓಪನ್ ಇರುತ್ತೆ, ಅದಾದಮೇಲೆ ಕ್ಲೋಸ್ ಆಗುತ್ತೆ. ಚಿಕ್ಕಮಂಗ್ಳೂರಲ್ಲಿ ಯಾರಾದರೂ ಇದ್ದರೆ, ನೋಡಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ದರೆ, ಅಥವಾ ಫಿಶ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ, ಹೋಗಿ. ಹಾಗೆ ಮನೇಲಿ ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಂಡೋಗಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ತುಂಬ ಇಷ್ಟಪಟ್ಟು ಆಟ ಆಡ್ತಾರೆ. ಆ್ಯಂಡ್ ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಯಾವಾಗಲೂ ಹೇಳ್ತೀನಿ, ಮಕ್ಕಳಿಗೆ ಏನಾದರೂ ಒಂದು ಚೇಂಜಸ್ ಬೇಕು. ಅವ್ರನ್ನ ನಾವು ಮನೇಲೇ ಕೂರಿಸ್ಕೊಂಡ್ರೆ ಅವರು ರಿಟರ್ನ್ ಸ್ಕೂಲಿಗೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಫ್ರೆಂಡ್ಸ್ಗಳೆಲ್ಲ ಹೊರಗೆ ಹೇಳ್ತಾರೆ, ನೋಡಿ ನಾವು ಅಲ್ಲಿಗೆ ಹೋಗ್ತಿದ್ವಿ, ಇಲ್ಲಿಗೆ ಹೋಗಿದ್ವಿ, ಅಜ್ಜಿ ಮನೆಗೆ ಹೋಗಿದ್ವಿ ಅಂತೆಲ್ಲ. ಸೊ ಆಗ ಮಕ್ಕಳಿಗೆ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ, ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ನಾನು ಚಿಕ್ಕವಳಿದ್ದಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್, ಅಥವಾ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಏನಾದರೂ ನಾವು ಹಾಸ್ಟೆಲ್ಗೆ ಹೋದಾಗ ಎಲ್ಲ ಹೇಳ್ತಾಯಿದ್ರು, ನಾವು ಅಲ್ಲಿಗೆ ಹೋಗಿದ್ವಿ, ನಾವು ಅದು ನೋಡಿದ್ವಿ, ಇಷ್ಟು ಮೂವಿ ನೋಡಿದ್ವಿ, ಥಿಯೇಟರ್ಗೆ ಹೋಗಿದ್ವಿ. ಅವಾಗೆಲ್ಲ
ಥಿಯೇಟರೇ ಜಾಸ್ತಿ ಇದ್ದಿದ್ದು. ಈಗಲೂ ಚಿಕ್ಕಮಂಗ್ಳೂರಲ್ಲಿ ಥಿಯೇಟರೇ ಇರೋದು. ಸೊ ಫಿಲ್ಮ್ ಥಿಯೇಟರ್ಗೆ ಹೋಗಿದ್ವಿ, ಫಿಲ್ಮ್ ನೋಡಿದ್ವಿ ಅಂತ ಅಲ್ಲಿ ಸ್ಟೋರಿ ಎಲ್ಲ ನೋಡ್ಕೊಬಂದು ಹೇಳಿದಾಗ ತುಂಬಾ ಬೇಜಾರಾಗೋದು. ಸೊ ನಮಗೆ ಮನೆಯಲ್ಲಿ ಅಷ್ಟೊಂದು ಎಲ್ಲ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕರ್ಕೊಂಡೋಗಿ ಅಜ್ಜಿ ಮನೆಗೆ ಬಿಟ್ಬಿಟ್ರೆ ಅಲ್ಲೇ ಆಟ ಆಡ್ಕೊಂಡಿರ್ತಾಯಿದ್ವಿ ರಜೆ ಮುಗಿಯೋವರೆಗೂ. ಸೊ ಹಾಗಾಗಿ ನಿಮ್ಮ ಮಕ್ಳು ಏನಾದರೂ ಆ ಥರ ಇದ್ದರೆ ಕರ್ಕೊಂಡೋಗಿ ಅವ್ರಿಗೂ ಖುಷಿ ಆಗುತ್ತೆ ಅಂತ. ಸೊ ನಾವು ಒಳಗೆ ಎಂಟ್ರಿ ಆಗ್ತಾನೆ ಒಂದು ಸೈಡು ಪಕ್ಷಿಗಳದ್ದೆಲ್ಲ ಮಾಡಿಟ್ಟಿದ್ರು. ಇದು ಎವ್ರಿ ಟೈಮ್ ಇದನ್ನು ಮಾಡ್ತಾರೆ, ಆದರೆ ಏನೋ ಒಂಚೂರು ಡಿಫ್ರೆಂಟಾಗಿ ಮಾಡಿದ್ದಾರೆ ಪಕ್ಷಿಗಳನ್ನ ಅಷ್ಟೇ. ಇಲ್ಲಿ ಫಿಶ್ ಎಲ್ಲ ಇತ್ತು. ಆ್ಯಕ್ಚುಲಿ ಕೆಳಗೊಂದು ಫಿಶ್ ಇದೆ ನೋಡಿ, ಇದು ಸತ್ತೋಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಫಿಶ್ ಇದು ಸತ್ತೋಗಿದೆ ಅಂತೇಳಿ. ಒಂಚೂರು ಅಂದರೆ ಚೂರು ಜೀವ ಇದೆ, ಅಂದರೆ ಲಾಸ್ಟ್ ಮೂಮೆಂಟ್ ಅಂತಾರಲ್ಲ ಆ ರೀತಿ ಒದ್ದಾಡ್ತಾ ಇದೆ. ಅದು ಸತ್ತೋಗಿದೆ ಆ್ಯಕ್ಚುಲಿ. ನೋಡಿ ಪಾಪ ಅನ್ನಿಸ್ತು ಅಂತ. ಇಷ್ಟು ನೀರಿರೋದ್ರ ಮಧ್ಯ ಅವ್ರಿಗೆ ಇದೊಂದು ಮೀನು ತೆಗಿಯೋಕ್ಕೂ ಕೂಡ ಆಗಲ್ಲ. ತುಂಬ ಅಂದರೆ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ, ಫುಲ್ಲು ಕವರ್ ಆಗಿಬಿಟ್ಟಿದೆ. ಅದರಲ್ಲಿ ಅದನ್ನು ತೆಗಿಯೋಕ್ಕೂ ಆಗಲ್ಲ, ಅದೇನು ಮಾಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಈ ಸೈಡೆಲ್ಲ ಪಕ್ಷಿಗಳೆಲ್ಲ ಇತ್ತು. ನನ್ನ ಮಗ ಆ್ಯಕ್ಚುಲಿ ಪಕ್ಷಿಗಳನ್ನೆಲ್ಲ ನೋಡಿ ತುಂಬ ಭಯ ಪಡ್ತಾಯಿದ್ದ, ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಮೀನುಗಳನ್ನೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ದೆ. ನಾನು ಏನೇನೋ ಅಂದ್ಕೊಂಡಿದ್ದೆ, ಅವನಿಗೆ ಮೀನಂದರೆ ತುಂಬ ಇಷ್ಟ. ಎಲ್ಲರ ಮುಂದೆ ಕಿರ್ಚುತ್ತಾನೆ, ನಂಗೆ ಮೀನು ಇಷ್ಟ, ಮೀನು ನೋಡು ಹಂಗಿದೆ ಹಿಂಗಿದೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅವನ ಆ ಥರ ಏನೂ ಮಾಡಿಲ್ಲ. ಸೈಲೆಂಟಾಗಿ ಮೀನೆಲ್ಲ ನೋಡ್ತಾ ಇದ್ದ. ತುಂಬ ಮೀನಿದೆ, ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗು ನಾನು ಈ ರೀತಿ ಮೇಲೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿತ್ತು ಮೀನು. ನಾನು ಅದನ್ನು ನೋಡೇ ಇರಲಿಲ್ಲ. ಆಮೇಲೆ ನಂಗೆ ರಿಯಲೈಸ್ ಆಯಿತು, ಓ ಇಲ್ಲಿ ಮೇಲೆಲ್ಲ ನಿಂತ್ಕೊಂಡಿದೆ ಮೀನು ಅಂತೇಳಿ. ಸೊ ಚೆನ್ನಾಗಿತ್ತು ಮೀನೆಲ್ಲ ನೋಡೋಕ್ಕೆ. ಆ್ಯಂಡ್ ಅದೇ ಹೇಳ್ದಾಗೆ ನನ್ನ ಮಗಳೂ ಕೂಡ ನಾನು ಕರ್ಕೊಂಡು ಬರಬೇಕಿತ್ತು, ಕರ್ಕೊಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದಾಳೆ ನನ್ನ ಮಗಳು, ನಾನೀಗ ಅಮ್ಮನ ಮನೇಲಿದ್ದೀನಿ. ಅವಳು ಕೂಡ ವೀಡಿಯೋ ಕಾಲ್ ಮಾಡಿ ನಾನು ಏನೇನು ನೋಡಿದ್ದೀನಿ ಅದನ್ನೆಲ್ಲ ಪ್ರತಿಯೊಂದು ಅವಳಿಗೂ ತೋರಿಸ್ತಾ ಇದ್ದೆ. ಬಿಕಾಸ್ ಅವಳಿಗೂ ಖುಷಿ ಆಗಬೇಕಲ್ಲ, ಅವಳಿಗೂ ಏನೋ ಒಂದು ಬೇಜಾರಿರುತ್ತೆ. ಆ್ಯಂಡ್ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ದೆ ಇನ್ನೂ ಅವಳಿಗೆ ಹರ್ಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಆ ಥರ ಏನೂ ಅನಿಸ್ಲಿಲ್ಲ ಅವಳಿಗೆ. ನಾನು ಬರ್ತೀನಿ ಅಂತ ಒಂದೆರಡು ಸಾರಿ ಹೇಳಿ ಆಮೇಲೆ ಸುಮ್ಮನಾಗಿ ಹೋಗ್ಬಿಟ್ಲು. ಅಮ್ಮ ಇದು ಬೇಡ, ಬೇರೆ ಏನಾದರೂ ತೋರಿಸು, ಮೀನೇ ಸಾಕು. ಅವಳಿಗೆ ಮೀನಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಪಕ್ಷಿ ಆ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ಕೇಳ್ತಾಯಿದ್ಲು, ಬೇರೆ ಏನಾದರೂ ತೋರಿಸು ಅಮ್ಮ, ಆಟ ಆಡೋ ಅಂಥದ್ದು ಆ ರೀತಿ ಏನಾದರೂ ತೋರಿಸು ಅಂತ ಕೇಳ್ತಾಯಿದ್ಲು. ನಾವು ಜಸ್ಟ್ ಇದು ಎಂಟ್ರಿಯಲ್ಲಿ ತೋರಿಸ್ತಾ ಇರೋದು. ನೋಡಿ ನನ್ನ ಮಗ ಫುಲ್ಲು ಖುಷಿಯಲ್ಲಿದ್ದಾನೆ, ಮೀನು ನೋಡ್ತಾ ಇದ್ದಾನೆ. ಅವನಿಗೆ ಆ್ಯಕ್ಚುಲಿ ಮೀನುಗಳೆಲ್ಲ ಅಂದರೆ ತುಂಬಾ ಇಷ್ಟ. ಮನೇಲೂ ಅಷ್ಟೇ ನಾವು ಮೀನು ತೊಗೊಂಡು ಬರ್ತಾಯಿದ್ವಿ ಸಾಕೋಕ್ಕೆ ಅಂತಲೇ. ಅದು ತುಂಬ ಟೈಮ್ ಇರ್ತಿರ್ಲಿಲ್ಲ, ಸತ್ತೋಗ್ಬಿಡ್ತಿತ್ತು ಅಂತ ಹೇಳಿ. ಸತ್ತೋದಾಗ ಏನು ಗೊತ್ತಾ, ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಸತ್ತೋದಾಗ ಅದನ್ನು ತಗೊಂಡೋಗಿ ಮಣ್ಣು ಮಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಮೀನು ತೊಗೊಂಡು ಬರ್ತಾಯಿಲ್ಲ ನಾವು. ಅವನಿಗೆಲ್ಲಾದರೂ ಮೊನ್ನೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ, ಅಲ್ಲೂ ಕೂಡ ಅಷ್ಟೇ ಒಂದು ಚಿಕ್ಕದು ಇದರಲ್ಲಿ ಮೀನು ಇಟ್ಟಿದ್ರು. ಅದನ್ನು ನೋಡಿ ಕೇಳ್ತಾ ಇದ್ದ, ಅಮ್ಮ ಮೀನು ಮೀನು ಅಂತ ಹೇಳಿ. ಸೊ ಅಷ್ಟು ಇಷ್ಟ ನನ್ನ ಮಗನಿಗೆ ಮೀನಂದರೆ. ಅವನಂತೂ ನೋಡಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದಾನೆ. ಆ್ಯಂಡ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ರೀತಿ ವಾಟರ್ದು ಫಿಶ್ ಬಂದಿರೋದು ಫಸ್ಟ್ ಟೈಮು. ಚೆನ್ನಾಗಿದೆ. ಒಂದು 80 ರುಪೀಸ್ ಅಂತೂ ಖಂಡಿತವಾಗ್ಲೂ ಕೊಡ್ಬೋದು. ಜನ ಜಾಸ್ತಿ ಇರಲಿಲ್ಲ. ಅದು ಫಿಶ್ಶಿಂದೆಲ್ಲ ನೋಡಿಕೊಂಡು ಈ ಕಡೆ ಬಂದರೆ ಒಳಗೆ ಎಂಟ್ರಿ ಆದರೆ ಇಲ್ಲಿ ನಮಗೆ ಈ ಥರ ಐಟಮ್ಸ್ ಎಲ್ಲ ಇದೆ ಪರ್ಚೇಸ್ ಮಾಡೋಕ್ಕೆ. ತುಂಬ ಕಮ್ಮಿ ರೇಟು ಅಂತ ಅಂದ್ಕೊಂಡೆ. ಆ್ಯಂಡ್ ಕಮ್ಮಿ ರೇಟ್ ಏನು ಅಂತ ಅನಿಸ್ಲಿಲ್ಲ ನನಗೆ. ಎಲ್ಲ ನಾರ್ಮಲಾಗೆಲ್ಲ ಶಾಪಲ್ಲಿ ಎಲ್ಲ ಏನೇನು ರೇಟ್ ಇದೆ ಅದೇ ರೇಟ್ ಇತ್ತು. ಕೆಲವೊಂದಂತೂ ಜಾಸ್ತಿ ರೇಟ್ ಇತ್ತು. ನಾವು ಕಮ್ಮಿ ರೇಟ್ ಇರುತ್ತೆ ಅಂದ್ಕೊಳ್ತೀವಿ. ಈ ಥರ ಎಕ್ಸಿಬಿಷನು ಜಾತ್ರೆಲೆಲ್ಲ ಎಂಥದ್ದು ಕಮ್ಮಿ ರೇಟ್ ಇರಲ್ಲ. ನಾರ್ಮಲ್ ಶಾಪಲ್ಲೆಲ್ಲ ಎಷ್ಟು ರೇಟ್ ಇತ್ತು ಅಷ್ಟೇ ರೇಟ್ ಇತ್ತು. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ಯೂಶ್ವಲಿ ನೋಡಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ ಯಾವಾಗಲಾದರೂ ಎಕ್ಸಿಬಿಷನ್ ಇದ್ದಾಗ ಸ್ವಲ್ಪ ಜಾಸ್ತಿನೇ ರೇಟ್ ಇರುತ್ತೆ ಕಮ್ಮಿ ಇರೋದಕ್ಕಿಂತ. ನಾರ್ಮಲ್ ಶಾಪಲ್ಲೇ ಕಮ್ಮಿ ಇರುತ್ತೆ ಒಂದೊಂದು ಸರಿ. ಈ ಸರಿ ನಾನೇನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಾಗಲಿಲ್ಲ. ಇಲ್ಲೆಲ್ಲ 20 ರುಪೀಸ್ಗೆ ಡ್ರೈ ಫ್ರೂಟ್ಸು ಅದು ಇದು ಅಂತ ಹೇಳಿ ಪ್ಯಾಕ್ ಮಾಡಿ ಇಟ್ಟಿದ್ರು. ನಾವೇನು ತೊಗೊಳ್ಲಿಲ್ಲ. ಮುಂದೆ ಒಳಗೆ ಹೋದ್ಮೇಲೆ ನೋಡೋಣ ಏನಾದರೂ ತಿನ್ನೋಕ್ಕೆ ಸಿಕ್ಕತ್ತಾ ಅಂತ ಹೇಳಿ. ಈಗಲೇ ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಮತ್ತು ಒಳಗೋಗಿ ಏನು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾವೇನು ತೊಗೊಳ್ಲಿಲ್ಲ. ಒಳಗಿನ್ನೂ ಎಂಟ್ರಿ ಆಗಬೇಕು. ಈಗ ಜಸ್ಟು ಸ್ಟಾರ್ಟಿಂಗ್ ಅಷ್ಟೇ. ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. 100 ರುಪೀಸ್ ಅಂತೆ. ನನಗೆ ನನ್ನ ಸೈಜ್ ಯಾವುದು ಇರಲಿಲ್ಲ ಅದೊಂದು. ಇನ್ನೊಂದು ಏನಂದರೆ ಕೆಲವೊಂದೆಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ಸೀರೆಗೆ ತುಂಬ ಸಿಗಾಕೊಳ್ಳುತ್ತೆ ಅಂತ ಹೇಳಿ ನಾನು ತೊಗೊಳ್ಲಿಲ್ಲ.
ಆ್ಯಂಡ್ ತುಂಬ ಸರಿ ನಾನು ಆ ಥರ ಬ್ಯಾಂಗಲ್ಸ್ನ ತೊಗೊಂಡು ಟ್ರೈ ಮಾಡಿ ಬೇಡ ಅಂತ ಬಿಸಾಕಿದ್ದುಂಟು. ಸುಮ್ಮನೆ ಯಾಕೆ ನಾನು ತೊಗೊಂಡೋದ್ರೂ ನಮ್ಮ ಮನೇಲಿ ಬೈತಾರೆ, ಇದು ನೀನು ವೇರ್ ಮಾಡ್ಕೊಳ್ಳಲ್ಲ, ಹಾಕ್ಕೊಳ್ಳಲ್ಲ, ಸುಮ್ಮನೆ ಏನಕ್ಕೆ ತೊಗೊಬಂದೆ, ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟು ಅಂತ. ಸೊ ಹಾಗಾಗಿ ಇದೇ ಸರಿ ಫಸ್ಟ್ ಟೈಮ್ ಏನೂ ತೊಗೊಂಡಿಲ್ಲ, ಮಕ್ಕಳಿಗೆ ಆಟ ಆಡೋಕ್ಕೆ ಸಮೇತ ಏನೂ ತೊಗೊಳ್ಲಿಲ್ಲ ನಾನು. ಹಾಗೆಯೇ ಹೊರಟ್ವಿ, ನೋಡ್ಕೊಂಡು ಹೋಗ್ತಾ ಇದ್ದೀವಿ ಏನಾದರೂ ತೊಗೋಬೇಕಾ, ಏನಾದರೂ ಚೆನ್ನಾಗಿರೋದಿದೆಯಾ ಅಂಥೇಳಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಕಮ್ಮಿ ಜನ ಇರೋದು ಆ್ಯಂಡ್ ಇಷ್ಟೊಂದು ಕಮ್ಮಿ ಐಟಮ್ಸು ಸೇಲ್ ಮಾಡ್ತಾ ಇರೋದು ಅಂತ. ಅಥವಾ ತುಂಬ 1 ತಿಂಗಳು ಮೇಲಾಗಿದೆ ಇದು ಎಕ್ಸಿಬಿಷನ್ ಬಂದು. ಸೊ ಹಾಗಾಗಿ ತುಂಬ ಅಂಗಡಿಗಳನ್ನೆಲ್ಲ ತೆಗೆದುಬಿಟ್ಟಿದ್ದಾರಾ ಏನೋ ಗೊತ್ತಿಲ್ಲ ನನಗಂತೂ. ಆ್ಯಂಡ್ ತುಂಬ ಅಂದರೆ ತುಂಬ ಕಮ್ಮಿ ಇತ್ತು, ಜನನೂ ಕಮ್ಮಿ ಇದ್ದರು, ಜಾಸ್ತಿ ಜನ ಇರಲಿಲ್ಲ. ಇಲ್ಲ ಅಂದರೆ ಇಲ್ಲೆಲ್ಲ ಫುಲ್ಲು ಜನ ತುಂಬಿಕೊಂಡಿದ್ರು. ನಾವು ಲೇಟಾಗಿ ಹೋಗಿರೋದಕ್ಕೆ ಜನ ಇರಲಿಲ್ಲ ಅನಿಸುತ್ತೆ. ಅದು ಅಲ್ಲದೆ ನಾವು ಹೋಗಿರೋದೇ ಶನಿವಾರ, ಸೊ ತುಂಬ ಜನ ಇರಬೇಕಿತ್ತು, ಅಷ್ಟೊಂದು ಜನ ಏನಿರಲಿಲ್ಲ. ಚೆನ್ನಾಗಿತ್ತು. ಈ ರೀತಿಯಾಗಿದ್ದರೆ ನಮಗೂ ವೀಡಿಯೋ ಮಾಡ್ಕೊಳಕ್ಕಾಗಿರ್ಬೋದು ಅಥವಾ ನಾವು ಪರ್ಸ್ನಲಾಗಿ ಎಂಜಾಯ್ ಮಾಡೋಕ್ಕಾಗ್ಬೋದು, ಖುಷಿ ಆಗುತ್ತೆ. ಆದರೆ ತಿನ್ನೋಕ್ಕೂ ಸಮೇತ ಅಲ್ಲಿ ಏನೂ ಇರಲಿಲ್ಲ ಜಾಸ್ತಿ ವೆರೈಟೀಸ್. ಅಂದರೆ ಏನಾದರೂ ತಿನ್ನಬೇಕು ಅಂತ ಹೇಳಿ ಅಲ್ಲಿಂದ ನಾವು ಬಂದಿದ್ವಿ. ಅಂದರೆ ಏನಾದರೂ ಸಿಕ್ಕತ್ತೆ ಈ ರೀತಿ ಜ್ಯೂಸು ಅಥವಾ ಏನಾದ್ರೂ ಆಲೂಗೆಡ್ಡೆ ಟ್ವಿಸ್ಟರ್ ಒಂದಿತ್ತು ಅಷ್ಟೇ. ಆಲೂಗೆಡ್ಡೆ ಟ್ವಿಸ್ಟರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಅದು ಬಿಟ್ಟು ನಾರ್ಮಲಾಗಿ ಔಟ್ಸೈಡೆಲ್ಲ ಏನು ಸಿಗುತ್ತೆ, ಚರ್ಮುರಿ ಒಂದಿತ್ತು, ಅದು ಬಿಟ್ಟು ಗೋಬಿ ಮಂಚೂರಿ ಇತ್ತು. ಸೊ ಗೋಬಿ ಮಂಚೂರಿ ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಮೈಸೂರು ಗೋಬಿ ಮಂಚೂರಿ ಅಂತೇಳಿ, ಚೂರು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನು ತೊಗೊಂಡಿಲ್ಲ. ಇದೊಂದು ಆಲೂಗೆಡ್ಡೆ ಟ್ವಿಸ್ಟರ್ ಅಂತ ಅಲ್ಲಿ ಹಾಕಿದ್ರು, ನೋಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ ಇಲ್ಲಿ ಅಂತ ಹೇಳಿ ತೊಗೊಂಡ್ವಿ. ನನ್ನ ಮಗನಿಗೆ ಬೇಡ ಅಂತಿದ್ದ, ಅವನ ಕೈಯಲ್ಲೆಲ್ಲ ಮಯೋನೈಸ್ ಅಂದ್ಕೊಬಿಟ್ಟಿತ್ತು, ಅವನು ರೆಡಿನೇ ಇಲ್ಲ, ತುಂಬ ಆಟ ಮಾಡ್ತಿದ್ದ. ಸೊ ಹಾಗಾಗಿ ಹಾಗೇ ನಾನು ತಿಂದ್ಬಿಟ್ಟೆ. ಟಿಶ್ಯೂ ತೊಗೊಬರೋದು ಮರ್ತುಬಿಟ್ಟೆ ನನ್ನ ಅಂಗಡಿಯಲ್ಲಿ. ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ನನ್ನ ಕೂದಲು ನೋಡಿ ಹೇಗಾಗೋಗ್ಬಿಟ್ಟಿದೆ. ಏನಂದರೆ ಏನೂ ಇರಲಿಲ್ಲ, ಆಟ ಆಡ್ಸೋಕ್ಕಾಗಿರ್ಬೋದು ಮಗುಗೆ ಅಥವಾ ನಾವು ಆಟ ಆಡೋಕ್ಕಾಗಿರ್ಬೋದು. ಜನ ಜಾಸ್ತಿ ಇಲ್ಲದೆ ಇರೋ ಕಾರಣ ಏನೂ ಅಷ್ಟೊಂದು ಏನೂ ಇರಲಿಲ್ಲ. ಹಾಗೆಯೇ ನೋಡ್ತಾ ಇದ್ದೆ. ನನ್ನ ಮಗನಿಗೆ ಇದರಲ್ಲಿ ಫಸ್ಟ್ ಟೈಮ್ ಕೂರಿಸಿರೋದು, ಆಟ ಆಡ್ತಾನೆ ನೋಡೋಣ ಅಂಥೇಳಿ. ಅವನು ಫಸ್ಟು ಸ್ಟಾರ್ಟಿಂಗು ಚೂರು ಮೂವ್ ಆಗೋತ್ತಿಗೆ ಅತ್ತ, ಅದಾದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಕೇಳಿದ್ದೆ ಏನಂದರೆ, ಅವನು ಅಳ್ತಾನೆ, ಇನ್ ಕೇಸ್ ಅಳ್ಳಿಲ್ಲ ಅಂದರೆ ಇದರಲ್ಲಿ ಆಟ ಆಡೋಕ್ಕೆ ನಾನು ಪೇ ಮಾಡ್ತೀನಿ, ಇಲ್ಲ ಅವನ ಹತ್ರ ನಾನು ಪೇ ಮಾಡಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಮಗುನ ಅಂತೇಳಿ. ಅವರು ಹ್ಞೂ ಅಂತ ಹೇಳಿದರು. ಇದಕ್ಕೂ ಮುಂಚೆ ಒಂದು ಸರಿ ಒಂದು ಆಟದಲ್ಲಿ ನಾನು ಅವನಿಗೆ ಏನು ಅದು ರೌಂಡ್ ಮಾಡ್ಸೋಕ್ಕೆ ಕೂರಿಸಿದ್ದೆ, ಈ ರೀತಿ ಕಾರ ಇದರಲ್ಲಿ. ಅವನು ಕೂರಲಿಲ್ಲ, ಹತ್ಕೊಂಡು ವಾಪಸ್ ಬಂದ. ಈ ಟೈಮ್ ಏನು ಅಂತ ಗೊತ್ತಿಲ್ಲ, ನಾನು ಕಣ್ಣು ಮುಂದೆ ಇದ್ದರೆ ಅಳ್ತಾನೆ, ನಾನಿಲ್ಲ ಅಂದರೆ ಅವನಿಗೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಸೊ ಗಂಡು ಮಕ್ಕಳಂದರೆ ಹಂಗೇ ಅಲ್ವಾ, ಅಮ್ಮಂದಿರಂದ್ರೇ ಜಾಸ್ತಿ ಪ್ರೀತಿ, ಅಮ್ಮಂದಿರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ ಚಿಕ್ಕವರಿದ್ದಾಗ. ದೊಡ್ಡವರಾದಮೇಲೆ ಹೆಂಡ್ತಿ ಬಂದಮೇಲೆ ಅಥವಾ ಅವ್ರಿಗೆ ಮೆಚುರಿಟಿ ಬಂದಮೇಲೆ ನಮ್ಮನ್ನು ಒದ್ದೋಡಿಸ್ತಾರೆ ಬಿಡಿ, ಅದು ಬೇರೆ ಮಾತು. ಆದರೆ ಈಗ ಪ್ರೆಸೆಂಟ್ ಅಂತೂ ಚೆನ್ನಾಗಿ ನನ್ನ ಜೊತೆ ಹೊಂದ್ಕೊಂಡು ಅಮ್ಮ ಅಮ್ಮ ಅಂತಲೇ ಇರ್ತಾನೆ. ಆ್ಯಂಡ್ ಬಿಟ್ಟೇ ಇರಲ್ಲ. ನನಗೂ ತುಂಬ ಸುಸ್ತಾಗುತ್ತೆ ಅವನ್ನ ನೋಡ್ಕೊಳ್ಳೋಕ್ಕೆ. ಈ ರೀತಿ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಓಕೆ, ಇವಾಗ ಅವನು ಅದರಲ್ಲಿ ಏನೋ ಕಷ್ಟಪಟ್ಟು ಸ್ವಲ್ಪ ಆಟ ಆಡಿಸಿದ್ವಿ. 50 ರೂಪೀಸ್ ತೊಗೊಂಡ್ರು. ಅದು ಅಂದರೆ ನಾವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೋಬೋದು ಅನಿಸುತ್ತೆ, ನನಗಷ್ಟು ಕ್ಲೀನಾಗಿ ಗೊತ್ತಿಲ್ಲ. ಆ್ಯಂಡ್ ಚೆನ್ನಾಗಿತ್ತು. ಜನ ಏನೂ ಜಾಸ್ತಿ ಇರಲಿಲ್ಲ, ಜಾಸ್ತಿ ಅಲ್ಲ, ಜನನೇ ಇಲ್ಲ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಹೀಗೆಲ್ಲ ನೋಡಿಕೊಂಡು ಇವಾಗ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ತಿಂದ್ಕೊಂಡು ಇಲ್ಲೆಲ್ಲ ಗೇಮ್ಸ್ ಏನಾದರೂ ಆಡ್ಕೊಂಡು ಹೋಗೋಣ ಅಂತ. ಗೇಮ್ಸ್ ಆಡೋಕ್ಕೂ ಅಲ್ಲೇನು ಜಾಸ್ತಿ ಇರಲಿಲ್ಲ. ಹಾಗಾಗಿ ಬೇಡ, ಮನೆಗೆ ಹೋಗೋಣ, ಮನೇಲಿ ಬೇರೆ ಅತ್ತಿಗೆನ ಬಿಟ್ಟು ಬಂದಿದ್ವಿ. ಸೊ ಹಾಗಾಗಿ ಅವರು ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿ ಅತ್ತಿಗೆನೂ ಬಿಟ್ಟು ಬಂದಿದ್ವಿ. ಸರಿ ಹೋಗೋಣ ಮನೆಗೆ ಅಂತ ಹೇಳಿ ಅಲ್ಲೆಲ್ಲ ನೋಡಿಕೊಂಡು ಫೈನಲಾಗಿ ಮನೆ ಕಡೆ ಹೊರಟ್ವಿ. ನಾನು ಚಿಕ್ಕಮಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಹೇಳೋದಿದೊಂದೇ, 19ನೇ ತಾರೀಕಿಗೆ ಲಾಸ್ಟ್ ಆಗ್ತಾಯಿದೆ. ಯಾರಿಗಾದ್ರೂ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ನೋಡಿ. 80 ರೂಪೀಸ್ಗೆ ಆ ಫಿಶ್ಶಿಂದೇ ವರ್ತಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಫಿಶ್ಶಿಂದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ.
ಇಲ್ಲೆಲ್ಲ ಫೋಟೋ ಶೂಟ್ ಕೂಡ ಅಂದರೆ ಫೋಟೋ ಕೂಡ ತಗೊಳ್ಬೋದು, ಪರ್ಮಿಷನ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಮೇಲೆ ಫಿಶ್ಶು ಇದೆ, ನೋಡ್ತಾ ಇರ್ಬೋದಲ್ಲ, ಮೇಲೂ ಕೂಡ ಫಿಶ್ ಇದೆ. ಆ್ಯಂಡ್ ಇದನ್ನೆಲ್ಲ ಅವರು ಬೇರೆ ಕಡೆ ಹೋಗಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗಬೇಕಲ್ಲ, ಅದೇ ತುಂಬ ಕಷ್ಟ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೀನು ಸತ್ತಾಗ ಈ ರೀತಿ ಎಲ್ಲ ಹಾಕಿದಾಗ ಮೀನೇನಾದ್ರು ಇನ್ ಕೇಸ್ ಏನಾದ್ರು ಸತ್ತೋದ್ರೆ ಅದನ್ನೆಲ್ಲ ತೆಗಿಯೋಕ್ಕೂ ತುಂಬಾ ಕಷ್ಟ. ಸೊ ಫೈನಲ್ಲಾಗಿ ಇದೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೇಲೂ ಕಾಯ್ತಾ ಇರ್ತಾರೆ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟ್ವಿ. ಒಂದು 20 ಮಿನಿಟ್ಸ್ ಇದ್ವಿ ಅಷ್ಟೇ ಎಕ್ಸಿಬಿಷನಲ್ಲಿ. ಆಮೇಲೆ ಮನೆ ಕಡೆ ಹೊರಟ್ವಿ ನಾವು ಕೂಡ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಹೋಗೋ ದಾರಿಯಲ್ಲೇ ಅಲ್ಲಿ ಕಬಾಬ್ ಮಾಡ್ತಾರಂತೆ. ಸೊ ಹಾಗಾಗಿ ಅಣ್ಣ ಕಬಾಬ್ ತರಕ್ಕೆ ಹೋಗಿದ್ದಾರೆ ಅಲ್ಲಿ. ಆ್ಯಂಡ್ ನಾವು ಸ್ನ್ಯಾಕ್ಸ್ ತಿಂದಿದ್ದು ಇದೇ ಜಾಗದಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ ಅಲ್ಲಿದ್ದು, ಆದರೆ ಗೊತ್ತಿಲ್ಲ ನನಗಂತೂ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿತ್ತು ಕೂಡ ಅಲ್ಲಿ. ಇದು ಉಪ್ಪಳ್ಳಿ ರೋಡು, ಯಾರಾದರೂ ಇನ್ ಕೇಸ್ ಗೊತ್ತಿಲ್ಲ ಅನ್ನೋರಾದರೆ ಇದು ಉಪ್ಪಳ್ಳಿ ರೋಡು, ಚೆನ್ನಾಗಿದೆ, ಅಲ್ಲಿ ಟ್ರೈ ಮಾಡಿ ನೋಡಿ. ಅಲ್ಲಂತೂ ಈಗ ಕಬಾಬ್ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ ಅಣ್ಣ. ಗೊತ್ತಿಲ್ಲ ಕಬಾಬ್ ತೊಗೊಂಡು ಬರ್ತಾರಾ ಅಥವಾ ಬೇರೆ ಏನಾದರೂ ತೊಗೊಂಡು, ಅಂದರೆ ಕೈಮಾ ಆ ಥರದ್ದು ಏನಾದರೂ ತೊಗೊಂಡು ಬರ್ತಾರಾ ಗೊತ್ತಿಲ್ಲ. ಮನೇಲಿ ಬೇಳೆ ಸಾರು ಅನ್ನ ಮಾಡಿದ್ದೀವಿ, ಹೋಗಿ ಊಟ ಮಾಡೋಕ್ಕೆ ನೆಂಚ್ಕೊಳ್ಳೋಕ್ಕಾಗತ್ತೆ ಅಂತ ಹೋಗಿದ್ದಾರೆ. ಸೊ ನಾವಿಬ್ಬರು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಕೆಲವೊಂದೆಲ್ಲ ಅಂದರೆ ಅಲ್ಲಿ ತಗೊಂಡೆ, ತೋರ್ಸೋಕ್ಕಾಗಲಿಲ್ಲ ನಾನು. ಇದೊಂದು ಮಕ್ಳಿಗೆ ಆಟ ಆಡೋಕ್ಕೆ ಕಸ ತೆಗೆಯೋದು, ಅದೊಂದು 10 ರೂಪಾಯಿ ಅಂತ, ಇದು ಚೆನ್ನಾಗಿತ್ತು ಹಾಗಾಗಿ ತಗೊಂಡೆ. ಆ್ಯಂಡ್ ಇದು ನಮಗೆ ಆಗುತ್ತೆ, ಮಕ್ಳಿಗೆ ಆಟ ಆಡೋಕ್ಕೂ ಆಗುತ್ತೆ. ಇಯರಿಂಗ್ಸ್ ಎಲ್ಲ ಇರುತ್ತಲ್ಲ, ಅಥವಾ ನಮ್ಮದು ಚಿಕ್ಕ ಚಿಕ್ಕ ಪುಟ್ಟ ವಸ್ತು ಇರುತ್ತಲ್ಲ, ಅದೆಲ್ಲ ಅರ್ಜೆಂಟಿಗೆ ಸಿಕ್ಕಿಲ್ಲ ಅಂದರೆ ಅದನ್ನು ಹಾಕ್ಕೊಳ್ಬೋದು ಅದಕ್ಕೆ. ಆ್ಯಂಡ್ ಈ ಥರದ್ದು 2 ಕಪ್ ತಗೊಂಡೆ, ಒಂದು 40 ರೂಪೀಸ್, 40 ರೂಪಾಯಿ ಅಂತೆ 2 ಕಪ್ ತಗೊಂಡೆ. ಮಕ್ಳಿಗೆ ಇಬ್ರಿಗೂ ಚೆನ್ನಾಗಿರುತ್ತೆ ಟೀ ಕುಡಿಯೋಕ್ಕೆ ಅಂತೇಳಿ. ಗಾಜಿನ ಲೋಟ ತುಂಬ ಒಡೆದಾಗ್ತಾ ಇರ್ತಾರೆ, ಮತ್ತು ಈ ಥರ ಹ್ಯಾಂಡಲ್ ಇರೋದು ಅವ್ರಿಗೆ ಕೈಗೆ ಹಿಂಗೆ ಇಟ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನ 2 ತೊಗೊಂಡೆ, ಇಷ್ಟೇ ತೊಗೊಂಡಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾಳೆ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಏನು ಅಂತ ಹೇಳಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.